ಹಾಯ್ ಅಲ್ಲ ಗೈಸ್, ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ಇವಾಗ ಶುರು ಮಾಡ್ತಾ ಇದ್ದೀನಿ. ನಮ್ಮ ನವೀನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಗೈಸ್. ಇಲ್ಲೆಲ್ಲ ನೀರು ಚೆಲ್ಲಿದ್ದಾರೆ. ನನ್ನ ಮಗ ಮತ್ತು ಉಳು ಸೇರಿಕೊಂಡು ತಲೆಗೆಲ್ಲ ಚೆಲ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಬಿದ್ದಿದೆ. ಸೊ ಅದನ್ನ ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಆಮೇಲೆ ನಮ್ಮ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ. ಸೊ ಈ ಡ್ರೆಸ್ಸು ಅವರು ಮೀಶೋದಲ್ಲಿ ತೊಗೊಂಡಿದ್ದು. ನಿಮಗೆ ಈ ಡ್ರೆಸ್ದು ಏನಾದ್ರು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಸೊ ಹೋಗಿ ತೊಗೊಳ್ಳಿ. ಎಷ್ಟು ರೂಪಾಯಿ ಐತ್ರಿ? 200 ರುಪೀಸ್ ಒಳಗೇ ಇರುತ್ತೆ, ಇಲ್ಲ 200 ರುಪೀಸ್ ಅಷ್ಟೇ. 300 ರುಪೀಸ್ ಒಳಗೆ ಇರುತ್ತೆ ಗೈಸ್. ತುಂಬ ಕಡಿಮೆಗೆ ಚೆನ್ನಾಗಿದೆ ಕ್ವಾಲಿಟಿ, ಹೊಸದು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಬೇಕು ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ತಗೊಳ್ಳಿ. ಮೀಶೋದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿ ಗೈಸ್. ಈ ಥರ ಕಾಣಿಸುತ್ತೆ ಡ್ರೆಸ್ಸು. ನಿಮ್ಗೇನಾರ ಬೇಕು ಅಂದರೆ ಕೆಳಗಡೆ ಲಿಂಕ್ ಅಂತನಾರ ಕಮೆಂಟ್ ಹಾಕಿ, ನಾವು ಲಿಂಕ್ ಕೊಡ್ತೀವಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ತೊಗೊಳ್ಳಿ. ಸೈಡಲ್ಲಿ ಪ್ರೈಸ್ ಹಾಕಿರ್ತಾರೆ ನಮ್ಮದು ಎಷ್ಟು ಇದ್ರದ್ದು ಅಂತ ನೋಡ್ಕೊಳ್ಳಿ. ಅಫ್ಕೋರ್ಸ್ ನಮ್ಮ ಚಾನಲ್ದೆ ಈ ಒಂದು ಡ್ರೆಸ್ ತೋರಿಸ್ತಾರೆ ಅದು ಗೈಸ್. ಇನ್ನೂ ತುಂಬ ಡ್ರೆಸ್ ಬೇಕು ಅಂದರೆ ನಮ್ಮ ನವಿ ಚಾನಲಲ್ಲಿ ಬಂದಿರುತ್ತೆ, ಹಾಕಿರ್ತಾರೆ ನೋಡಿ. ಸೊ ಓಕೆ, ಅದಕ್ಕೂ ಇವ್ರ ಚಾನಲ್ ವೀಡಿಯೋಸ್ ಮಾಡಾಕ್ತಾರೆ. ತುಂಬ ಡ್ರೆಸ್ ತಗೊಂಡಿರೋದು. ಸೊ ನಿಮ್ಗೆ ಬೇಕು ಅಂದರೆ ನನಗೆ ಇಷ್ಟ ಆಗುತ್ತೆ. ಒಬ್ರೊಬ್ರಿಗೆ ಲೋ ಬಜೆಟ್ ಇರೋರು ತಗೊಳ್ಳಲ್ಲ, ಒಬ್ರೊಬ್ರು ಅದೇ ಹೈ ಬಜೆಟ್ ಇರೋರ್ಗು ಲೋ ಬಜೆಟ್ ಇರೋರ್ಗು ವ್ಯತ್ಯಾಸ ನೋಡಿದ್ರೆ ಅಯ್ಯಾಗ ತಗೊಂಡ್ರು ಅದಕ್ಕಿಂತ ಈ ಬಟ್ಟೆಗಳು ಚೆನ್ನಾಗಿ. ಸೊ ನೋಡಿ ಗೈಸ್, ಇಲ್ಲಿಂದ ಅಲ್ಲಿಗೆ ಎಳ್ಕೊಡೋದು ಮತ್ತೆ ವಾಪಸ್. ಅಲ್ಲಿಂದ ಚಿಟ್ಟೆ ನೋಡಪ್ಪ, ನಾವು ಇದರ ಚಿಟ್ಟೆ ಬಂದ್ರೆ ಏನ್ ಮಾಡ ಗೊತ್ತಾ, ಅದೆಲ್ಲದು ಸೊಪ್ಪಿರುತ್ತೆ ನೋಡು, ಅದು ಫುಲ್ ಕಟ್ಕೋಬಿಟ್ಟು. ಇದೇನು ಗೊತ್ತಾ ಹೇಳೋದು, ತುಂಬಾ ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆ. ಕಾನ್ಫ್ರೆಸ್ ಗಿಡ ಅದನ್ನ ಕಿತ್ಕೊಬಿಟ್ಟು ಫುಲ್ ಹಿಂಗ್ ಕಟ್ಬಿಟ್ಟು ಚಿಟ್ಟೆನೆ ಹೊಡೆಯೋದು, ಅವಾಗ ಸಿಗೋದು. ಬರೀ ಸಾಯಿಸೋ ಬುದ್ಧಿನೇ ಗೈಸ್. ಚಿಕ್ಕ ವಯಸ್ಸಲ್ಲೆಲ್ಲ ಇರೋದೆಲ್ಲ ಬರೀ ಸಾಯಿಸೋ ಬುದ್ಧಿ. ಈ ತರ ಇದ್ರೆ ಸೈಕ್ಲೋನ್ ಬರುತ್ತೆ ಅಂತ ಮುನ್ಸೂಚನೆಗೆ ನಾವು ಆತರ ಮಾಡೋ ಚಿಟ್ಟೆ ಹಿಡಿಬೇಕಂತ ನಾವು ಮಾಡೋ. ಸೊ ಓಕೆ, ಸಾಯ್ತಿರ್ಲಿಲ್ಲ ಗೈಸ್. ಈ ಚಿಟ್ಟೆ ನೋಡ್ಕೊಂಡು ಗೈಸ್ ನೆಕ್ಸ್ಟ್ ವೀಕಲ್ಲಿ ಪಕ್ಕಾ ಸೈಕ್ಲೋನ್ ಬರುತ್ತಾ ಇಲ್ವಾ ಪ್ರೂವ್ ಮಾಡೋಣ. ಅಕಸ್ಮಾತ್ ಬಂದರೆ ನಿಜ ಈ ಚಿಟ್ಟೆ ಎದ್ದಿರೋದು. ಮಳೆ ಬರ್ಬೋದು. ಈ ಥರ ಬಂದರೆ ಸೈಕ್ಲೋನ್ ರೀತಿ ಇರುತ್ತೆ, ಅಂದರೆ ಬಿಸಿಲೇ ಬರಲ್ಲ, ಯಾವಾಗಲೂ ಜಿಡಿ ಥರ ಇಟ್ಕೊಳ್ತಲ್ಲ ಆ ಥರ ಚಂಡಮಾರುತ ಬರುತ್ತೆ ಅಂತಾರಲ್ಲ. ಸೊ ನೋಡೋಣ. ಅದು ಮುನ್ಸೂಚನೆ, ಒಂದು ವಾರ ಮುಂಚೆನೇ ಮುನ್ಸೂಚನೆ ಕೊಡ್ತಾವೆ. ಸೊ ಪ್ರಕೃತಿ ನಮಗೆ ಮುನ್ಸೂಚನೆ ಕೊಡ್ತಾ ಇರೋದು. ಸೊ ಬನ್ನಿ ಇವಾಗ ಬಟ್ಟೆ ಒಣಗಾಕೋಣ. ನಂಬಲ್ಲ ಅಂದ್ರೆ ಎಲ್ಲರಿಗೂ ಐತಲ್ಲ, ಸ್ವಲ್ಪ ಜನ ನಂಬಲ್ಲ. ಪ್ರಕೃತಿ ನಂಬಲ್ಲ ಯಾರು. ಫಸ್ಟ್ ಎಲ್ಲ ನಂಬ್ತಿದ್ರು, ನಂಬ್ತಾರೆ, ಗೊತ್ತಿರಲ್ಲ ಅಷ್ಟೇ. ಇವಾಗ ಗೊತ್ತಿರಲ್ಲ ಕಣೆ, ನಂಬ್ತಾರೆ. ನೋಡ್ಬಿಟ್ಟು ಕಂಡಿಡಿಯೋರು ಟೈಮಿಂಗ್ಸ್. ಇವಾಗ ನಾನು ಕಂಡುಹಿಡಿತೀನಿ. ಇವಾಗ ಅಯ್ಯೋ ಕಂಡುಹಿಡಿಬೋದು ಪಾಪು, ಕಂಡುಹಿಡಿಬೋದು. ಅಂದ್ರೆ ನಾನು ಹೇಳ್ತಿರೋದು ಇವಾಗ ಯಾರನ್ನು ಅಷ್ಟು ನಂಬಕ್ ಹೋಗಲ್ಲ ಅಂತ ಹೇಳಿ. ಒಬ್ರೊಬ್ರು ಇರ್ತಾರೆ ನಂಬಲ್ಲ ಅಂತ ನಾನು ಹೇಳ್ತಿರೋದು. ಎಲ್ಲಾರ್ಗು ಹೇಳ್ತಾರ, ಪ್ರತಿಯೊಬ್ರಿಗೂ 90% ನಂಬ್ತಾರೆ, 1% ನಂಬಲ್ಲ. ನಡಿ 10% ನಂಬಲ್ಲ. ಆಯ್ತು, ಬಟ್ಟೆ ಎತ್ಕೊಂಡು ನಡಿ ಇವಾಗ. ನೋಡಿ ಗೈಸ್, ಎಷ್ಟು ಸೋಂಬೇರಿ ಅಂತೀರಾ. ಅದಕ್ಕೇನೆ 99 kg ಇದ್ದಾಳೆ ಗೈಸ್ ಇವಳು. ಬ್ಯಾಡ್ ಕಮೆಂಟ್ಸ್ ಹಾಕಿ ಎಲ್ಲ ಕೆಲಸ ಗಂಡನ ಕೈಲಿ ಮಾಡಿಸ್ತಾಳೆ. ವಾಷಿಂಗ್ ಮಿಷಿನ್ ಪೌಡ್ರ್ ಖಾಲಿ ಆಗಿಬಿಟ್ಟಿದೆ ಗೈಸ್, ತರಬೇಕು. ಡಿಮಾರ್ಟ್ಗೆ ಹೋಗ್ತಾರನ ಅನ್ಕೊಂಡಿದ್ದೀವಿ. ಜೆಪ್ಟೋದಲ್ಲಿ ಬುಕ್ ಮಾಡೋಣ, ಹೋಗ್ತಾರಲ್ಲ. ಡಿಮಾರ್ಟಲ್ಲಿ ಇನ್ನೇನು ತರಬೇಕು? ಡಿಮಾರ್ಟ್ಗೆ ಹೋದ್ರೆ ಏನಾರು ತಿಂಡಿ ಬರುತ್ತೆ ಅಂತ ಗೈಸ್ ಇವಳು ಡುಮ್ಮಿ. ನೋ, ಇಲ್ಲಿರೋ ಬಟ್ಟೆನೂ ನಮ್ಮದೇ ಗೈಸ್, ಬೆಳಗ್ಗೆ ಹಾಕಿರೋದು. ಇವಾಗ ತಂದಿರೋದು ನಮ್ಮದೇ. ನೋ ಬೇಕಾದ್ರೆ ಒಣಗಾಕ. ನಾನು ಇದು ಎಲ್ಲಿಗೆ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರ್ತೀನಿ ಬೇಗ ಟಕ್ಕಂತ. ಹಿಂಗೆ ಬರ್ತೀನಿ ನೋಡಿ ಗೈಸ್. ಎಷ್ಟು ಕಮೆಂಟ್ ಹಾಕಿ ಗೈಸ್. ನಮ್ಮ ನವಿಗೆ ತುಂಬ ಬ್ಯಾಡ್ ಕಮೆಂಟ್ ಹಾಕಿ, ಒಬ್ಬೊಬ್ರು 5 ಬ್ಯಾಡ್ ಕಮೆಂಟ್ ಹಾಕಿ. ನಿನ್ನೆ ವೀಡಿಯೋಗೆ ಹೇಳಿದ್ದೀನಿ ಗೈಸ್, ಒಬ್ಬರು ಕಮೆಂಟ್ ಹಾಕಿಲ್ಲ. ಪ್ಲೀಸ್ ಕಮೆಂಟ್ ಹಾಕಿ ಗೈಸ್, ಅವ್ಳಿಗೂ ಬ್ಯಾಡ್ ಕಮೆಂಟಾ. ಕ್ಯಾಚ್ ಇರೋದೇ ಒಂದು 10 ಬಟ್ಟೆ ಇದೆ ಗೈಸ್ ಇಲ್ಲಿ. ಆಲ್ಮೋಸ್ಟ್ ಓಡು ಒಣಗೆ ಹೋಗ್ಬಿಟ್ಟಿದೆ ಗೈಸ್. ಇದು ವಾಷಿಂಗ್ ಮಿಷಿನಲ್ಲಿ ಆಗಿರೋದಕ್ಕೂ ಒಂದೇ ಒಂದು ಚೂರೂ ಒದ್ದೇ ಇಲ್ಲ. ಈ ವಾಷಿಂಗ್ ಮಿಷಿನ್ ಇರೋದ್ರಿಂದ ಈ ಮಳೆಗಾಲದಲ್ಲೂ ಬೆಸ್ಟು, ಬೇಗ ಒಣಗಿಸ್ಕೊಂಡ್ಬಿಡ್ಬೋದು ಬಟ್ಟೆನ. ನೀರೈತಾ? $3,000 ಐತೆ. ನನಗೊಂದು ಆಸೆ ಐತೆ, ನಮ್ಮನೆಗೂ ನಮ್ಮ ಅಮ್ಮವರಿಗೂ ಕೊಡಿಸ್ಬೇಕು ಅಂತ. ಅದು ಚಿಕ್ಕದಾ? ಅಲ್ಲ, ದೊಡ್ಡದು ನಮ್ಮಂಗೆ ಕೊಡಿಸ್ಬೇಕು ಅಂತ ಆಸೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಗೈಸ್, ನಮ್ಮ ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ನಂಗೆ ಚಂದ ದುಡ್ಡು ಬಂದರೆ ನಾವು ಅಮ್ಮಂಗೆ ಕೊಡಿಸ್ತೀನಿ ವಾಷಿಂಗ್ ಮಿಷಿನ್. ಆಯ್ತು, ನನಗೆ ಆಸೆ ಐತೆ ಕೊಡಿಸ್ಬೇಕು. ಅಷ್ಟೊತ್ತಿಗೆ ಅವರೇ ತಗೋತಾರ ಬಾ. ಇವಳು ಚೆನ್ನಾಗಿ ಸಬ್ಸ್ಕ್ರೈಬರ್ ಸಂಪಾದನೆ ಮಾಡಿ ದುಡ್ಡು ಮಾಡಿ
ಅವರೇ ತಗೊಂಡು ಜುಮ್ ಅಂದ್ಕೊಂಡಿರ್ತಾರೆ. ಬೇರೆ ಏನಾದ್ರು ಕೊಡ್ತೀನಿ ಹೋಗ. ನೋಡಿ ಗೈಸ್, ಇವತ್ತು ನಮ್ಮ ಮನೇಲಿ ಸಾಂಬಾರು ಮಾಡಿದ್ದಾರೆ. ಕುಕ್ಕರ್ ಅಂತೂ ಸಾಂಬಾರೇನೋ ಗಮ್ ಅಂತಿದೆ ಗೈಸ್, ಆದರೆ ಕುಕ್ಕರು ಹಾಳಾಗ್ಬಿಟ್ಟಿದೆ ಅನ್ಸುತ್ತೆ, ಎಲ್ಲ ಮೇಲೆಲ್ಲ ಚೆಲ್ಬಿಟ್ಟಿದೆ. ಏನಕ್ಕೆ ಕುಕ್ಕರ್ ಹಿಂಗೆ ಮೇಲೆ ಬಂದೈತಲ್ಲ? ಇವಾಗ ಅನ್ನ ಮಾಡಿಲ್ಲ, ಅನ್ನ ಮಾಡಬೇಕು. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರಲ್ಲ ಗೈಸ್, ಅದೊಂದು ಸ್ವಲ್ಪ ಖಾಲಿ ಆಗಿದೆ, ತೊಳ್ಕೊಬೇಕು ಈಗ. ಸೊ ನಾವು ಇವರು ಇದನ್ನೆಲ್ಲ ರೆಡಿ ಮಾಡ್ಕೊಳೋತ್ತಿಗೆ ನಾನು ಇದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನು ಹೇಳು? ಇವಾಗ ನಾನು ಡಿಮಾರ್ಟ್ಗೆ ಹೋಗ್ತೀನಿ, ತಗೊಂಡು ತಿನ್ನು ತೊಳ್ಕೊಂಡು. ಅದು ಸಿಪ್ಪೆ ಸಮೇತ ತಿನ್ನು. ಅದನ್ನ ಚಿಕ್ಕ ಮಗುನ ಸಿಪ್ಪೆ ತಿನ್ನಲ್ಲ ಅನ್ನೋದಕ್ಕೆ ಏನು ನೋ. ಈ ಒಂದು ಆಪಲ್ ಕೊಡ್ತೀನಿ, ಅದನ್ನೇ 3 ಜನ ತಿನ್ನಿ, ಓಕೆನಾ? ಎಸ್ ಪಾ. ನೀನು ಹೇಳ್ದಂಗೆ ಕೇಳ್ಬೇಕಾ ನಾವು? ಮೀಶೋದ ಏನು ವಿಡಿಯೋ? ರೀಲ್ಸಾ? ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಕೋತಾ ಇದ್ರೆ ಗೈಸ್. ಬನ್ನಿ ನಾವು ಇದನ್ನು ವಾಶ್ ಮಾಡೋಣ. ಏನೋ ಹೇಳ್ತಾ ಇದ್ರು ಗೈಸ್, ಬನ್ನಿ ಕೇಳೋಣ. ಈ ಕಡೆ ಬನ್ನಿ, ಈ ಕಡೆ ಚೆನ್ನಾಗಿ ಕಾಣಿಸ್ತಿಲ್ಲ, ಈ ಕಡೆ ಬನ್ನಿ. ಹೇಳಿ ಇವಾಗ. ಅಫ್ಕೋರ್ಸ್ ಮೀಶೋ ಅಫಿಲಿಯೇಟ್ ಕ್ರಿಯೇಟರ್ ಆಗಿ ಸೇರ್ಕೊಂಡಿದ್ದಾರೆ ನಮ್ಮ ನವಿಯವರು. ಸೊ ಅದರಿಂದ ಮೀಶೋಯಿಂದ ನೀವು ಏನೇ ಒಂದು ಬಟ್ಟೆ ಪರ್ಚೇಸ್ ಮಾಡಿದ್ರು ನಮ್ಮ ನವಿಗೆ ಕಮಿಷನ್ ಅಂತ ಕೊಡ್ತಾರೆ ಗೈಸ್. ಸೊ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ನವಿ ವಿಡಿಯೋಸ್ ನೋಡಿ ತಗೋತಾರೆ ಅಂತ. ಎಷ್ಟು ಅಂದ್ರೆ ಗೈಸ್ 150ರಿಂದ 200 ಜನ ತಗೊಂಡಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುಮ್ಮನೆ ಲಿಂಕ್ ಅಂತ ಕೇಳ್ತಾರೆ ಅಂದ್ಕೊಂಡಿದ್ದೆ. 1000+ ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ, ಒಂದು 200 ಜನ ತಗೊಂಡಿದ್ದಾರೆ. ಅವ್ರಿಗೆ ಜಾಸ್ತಿ ವ್ಯಾಪಾರ ಆಗಿದೆ ಸರ್, ನಮಗೆ ಕಮಿಷನ್ ಕಡಿಮೆ ಕೊಡ್ತಾರೆ, ಅದೊಂದಿದೆ. ಅಂದ್ರೆ ಅಫಿಲಿಯೇಟಿ ಇಲ್ಲ ಅನ್ಸುತ್ತೆ ಅದಕ್ಕೆ. ಸೊ ನಾವು ನಮ್ಗೆ ಗೊತ್ತಿರಲಿಲ್ಲ ಗೈಸ್ ಫಸ್ಟ್ ಸೇರ್ಕೊಂಡಾಗ ಯಾವ ಥರ ಮಾಡ್ಬೇಕು ಏನು ಅಂತ. ಸುಮ್ಮನೆ ನಾವು ಯಾವ್ದಾವುದೋ ಬಟ್ಟೆ ಬುಕ್ ಮಾಡ್ಕೊಂಡು ಅದಕ್ಕೆಲ್ಲ ಸುಮ್ಮನೆ ಲಿಂಕ್ ಕೊಟ್ಟಿದ್ದು. ಸೊ ನಾವು ಯಾವ್ದು ಅಫಿಲಿಯೇಟ್ ಇಲ್ಲ ಅದನ್ನು ಜಾಸ್ತಿ ಲಿಂಕ್ ಕೊಟ್ಟಿದ್ದಕ್ಕೆ ಜಾಸ್ತಿ ಅಮೌಂಟು ನಮಗೆ ಆ್ಯಡ್ ಆಗಿಲ್ಲ. ಸೊ ಪರವಾಗಿಲ್ಲ, ಗೊತ್ತಾಯ್ತು ಇವಾಗ ಓಹೋ ಯಾವ ರೀತಿ ವರ್ಕ್ ಆಗುತ್ತಿದ್ದು ಅಂತ. ಆದ್ರೆ ಏನಂತ ರೂಲ್ಸ್ ಆಗಿದೆ ಅಂದ್ರೆ ಅದು ಅಮೌಂಟ್ ನನಗೆ ಖುಷಿ. ಅದು ಏನಂತ ರೂಲ್ಸ್ ಆಗಿದೆ ಅಂದ್ರೆ ಇವಾಗ ನಮ್ಮ ಮನೇಲಿ ನನಗೂ ನನ್ನ ಗಂಡಂಗೂ ಅದು ಅಕೌಂಟ್ ನನಗೆ ಬರ್ಬೇಕಾಯ್ತು, ನನ್ನ ಅಕೌಂಟ್ ಹಾಕ್ಬೇಕಾಯ್ತು, ಅದಕ್ಕೆ ನನಗೆ ಬರಂಗೆ ನೋಡಿ. ಇದ್ರಲ್ಲೂ ಕೂಡ ನಾನ್ ಮಾಡೋದಂತೆ ವಿಡಿಯೋನ ಇವರು ಅದಕ್ಕೆ ಕ್ರೆಡಿಟ್ ತೊಗೊಳ್ಳೋದಂತೆ ಇವ್ರಿಗೆ ಬರುತ್ತೆ. ಅದು ಏನಾಯ್ತು ಗೊತ್ತಾ ಗೈಸ್, ಇವಳದು ಪ್ಯಾನ್ ಕಾರ್ಡು ಗ್ಯಾರಂಟಿ ಹೊಡಿತೀನಿ ಲಿಂಕ್ ಆಗಿಲ್ಲ ಬ್ಯಾಂಕಿಗೆ. ಅದು ಮೀಶೋ ಅಪ್ಲಿಕೇಶನ್ ಕೇಳ್ತಾ ಇದೆ ಪ್ಯಾನ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿರೋದು ಕೊಡಿ ಅಂತ. ಇವಳದು ಲಿಂಕ್ ಮಾಡ್ಕೊಂಡಿಲ್ಲ ಇವಳು. ಸೊ ಅದರಿಂದ ನನ್ನ ಅಕೌಂಟ್ ಆ್ಯಡ್ ಮಾಡಿದ್ದೀನಿ ಸದ್ಯಕ್ಕೆ. ಹೋಗ್ಬಿಟ್ಟು ನಾಳೆ ಇಲ್ಲ ನಾಡ್ದು ಹೋಗಿ ಆ್ಯಡ್ ಮಾಡಿಸ್ಬೇಕು. ಆ್ಯಡ್ ಮಾಡಿಸಾದ್ಮೇಲೆ ಈ ತಿಂಗಳಾದ್ಮೇಲೆ ಚೇಂಜ್ ಮಾಡ್ತೀನಿ ಅವಳ ಅಕೌಂಟಿಗೆ. ಈ ತಿಂಗಳು ಇವಳು ಒಂದು ಮಾತು ಕೊಟ್ಟಿದ್ದಾಳೆ ಗೈಸ್, ಈ ತಿಂಗಳಲ್ಲಿ ಎಷ್ಟೇ ಅಮೌಂಟ್ ಬಂದರೂ ಅದು ನಿನಗೋಸ್ಕರ ಅಂತ. ಸೊ ನನ್ನ ಹತ್ರ 1000 ರೂಪೀಸ್ ಕಿತ್ಕೊಂಡಿದ್ದಾಳೆ. ಆ ಥರ ಹೇಳ್ಬಿಟ್ಟು 1000 ಎಲ್ಲ ಕತೆ ಬೇಡ. ಅದಕ್ಕೆ ಈ ತಿಂಗಳು ನಾವು ಏನೇನು ವಿಡಿಯೋಸ್ ಮಾಡ್ತೀವಿ, ಮೀಶೋಯಿಂದ ಎಷ್ಟೇ ಅಮೌಂಟ್ ಬಂದರೂ ನನಗೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ಅದರಿಂದ ಅದಕ್ಕೆ ಇವಳು ನನ್ನ ಪ್ರಕಾರ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ ಗೈಸ್. ಮೀಶೋಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಾಕ್ತೀವಿ ಗೈಸ್, ಅದಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ನನಗೆ ಡೌಟು ಮೋಸ್ಟ್ಲಿ ಇದಕ್ಕೆ ಡೈಲಿ ಒಂದು ವಿಡಿಯೋಸ್ ಹಾಕ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅಂದ್ರೆ ಗೈಸ್ ನಾನು ಅವರು ಬೇರೆ ಬೇರೆ ಆದ್ರೆ ಯಾರೋ ಬೇರೆ ಬೇರೆ ಆಗಿದ್ರೆ ಬಿಡಪ್ಪ ಹಂಗ್ ಮಾಡ್ಬೋದು ಅಂತ ಅನ್ಬೋದು. ನಾನು ಅಮೌಂಟ್ ನಿನಗೆ ಬರಲ್ಲ ಅನ್ನೋದು ಒಂದು ಇರುತ್ತೆ ತಾನೆ ಮನ್ಸಲ್ಲಿ. ಬರಲ್ಲ ಅಂದ್ರೂ ಅದ್ ಯಾರಿಗೋಸ್ಕರ ಖರ್ಚು ಮಾಡ್ತಾರೆ ಗೈಸ್. ಒಂದು ಸ್ಮೋಕ್ ಮಾಡಲ್ಲ, ಒಂದು ಡ್ರಿಂಕ್ಸ್ ಮಾಡಲ್ಲ, ಅದೇನು ಮಾಡ್ಲಲ್ಲ, ನಮಗೋಸ್ಕರನೇ ಎಲ್ಲ ಏನಾರು ತಿಂದ್ರೆ ನಮ್ ಜೊತೆನೆ ಏನಾರು ತಿನ್ಬೇಕು ಅಷ್ಟೇನೆ. ಅವರು ಬೇರೆ ಹೊರಗಡೆ ಏನು ತಿನ್ನಕ್ ಹೋಗಲ್ಲ. ತಿನ್ಸಿದ್ರೆ ಅಪರೂಪಕ್ಕೆ ಎಲ್ಲೋ ಬರ್ಡೇ ಪಾರ್ಟಿನೋ ಇಲ್ಲಾಂದ್ರೆ ಆನಿವರ್ಸರಿ ಪಾರ್ಟಿ ಅಂದ್ರೆ ಏನೋ ಅವಾಗ ಜಾಸ್ತಿ ಅವಾಗ ಮಾಡೋರು, ಏನಾರು ಪಾರ್ಟಿ ಕೊಡ್ಸೋರು ಫ್ರೆಂಡ್ಸ್ಗಳಿಗೆ. ಇವಾಗ ಅದು ಇಲ್ಲ ಅನ್ಸುತ್ತೆ ನನ್ನ ಲೆಕ್ಕಾಚಾರಕ್ಕೆ. ಅವಾಗ ನೈಟ್ ಎಲ್ಲ ತರ್ಸ್ಕೊಂಡು ಊಟ ಮಾಡು ಅಂತ ಹೇಳೋರು. ಅದ್ಯಾವೇನು ಹೊರಗಡೆ ₹1 ಖರ್ಚು ಮಾಡಕ್ಕೂ ನಮ್ಗೆ ಖರ್ಚು ಮಾಡ್ಬೇಕಷ್ಟೇನೆ. ಅವ್ರಿಗೋಸ್ಕರ ಅವರು ಒಂದ್ ಬಟ್ಟೆಗೂ ಕೂಡ ಒಂದ್ ಏನಕ್ಕೂ ಕೂಡ ಅವ್ರು ಖರ್ಚು ಮಾಡ್ಕೊಳಲ್ಲ ಗೈಸ್. ಆದ್ರಿಂದ ನನಗೆ ತುಂಬಾ ಒಳ್ಳೆಯವನು ನಾನು ನಾನು ಒಳ್ಳೆಯವಳಲ್ವಾ. ನಾನು ಹೊರಗಡೆ ಹೋಗಿ ಏನೂ ಹೋಗ್ತೀನಲ್ಲ. ನೀನು ಆಚೆನೇ ಹೋಗಲ್ಲ, ಹೋಯ್ತೀನಿ. ಮಕ್ಳು ಒಂಚೂರು ಚಿಕ್ಕೋರಂತ ಅಷ್ಟೇ ಗೈಸ್.
ಇಲ್ಲ ನಾನು ಹೋಗ ಅದು ಇದು ತಿನ್ನೋದ್ಕಾರ ಹೊರಗಡೆ ಹೋಯ್ತೀನಿ. ಸರಿ ಆಯ್ತು, ಇವಾಗ ಡಿಮಾರ್ಟ್ ಹೋಗ್ಬಿಡ್ರ. ನಾ ಬರಲ್ಲ. ಹಿಡ್ಕೊಂಡ್ ಬರ್ಬೇಕು ಗೈಸ್. ಹೋಗ. ಇಲ್ಲ ಅವ್ರು ಇಲ್ಲೇ ಇರ್ತಾರವಾ? ಅವ್ರು ಇಲ್ಲೇ ಇರಲ್ಲ. ಒಬ್ಬನ್ ಇಲ್ಲಿ ಒಬ್ಬನ್ ಕೆಳಗಡೆ. ಬನ್ನಿ ಕೇಳೋಣ. ನಾನು ದಿವಾ, ನಾನಮ್ಮ ಡಿಮಾರ್ಟ್ಗೆ ಹೋಗ್ಬಿಡ್ತೀವಿ, ಇಲ್ಲೇ ಇರ್ತೀರಾ? ಆಪಲ್ ಕೊಟ್ಬಿಟ್ಟು ಹೋಯ್ತೀವಿ, ಇರ್ತೀರಾ? ಇಲ್ಲೇ ಇರ್ತೀರಾ? ಏನಿಲ್ಲ ಬಿಟ್ಟು ಹೋಗಕ್ಕೆ ಅಂದ್ರೆ ನನ್ಗೆ ಏನಂದ್ರೆ ಒಂದ್ರ ಈಗ ಅಮ್ಮಂದಿರ್ಗೆ ಏನಂದ್ರೆ ಭಯ ಆಗುತ್ತೆ ಏನಾರ. ಏನಾಗಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಬರಕ್ಕೇನಿಲ್ಲ ಗೈಸ್, ನನ್ ನಿಜ ಹೋಗಕ್ಕೇನಿಲ್ಲ. ಸರಿ ಬನ್ನಿ, ಹೋಗ್ಬಿಟ್ಟು ಹಿಂಗ್ ಬರೋಣ. ಫಸ್ಟ್ ಇವ್ರು ಬಾಬಾ ಅಂತ ಕರಿತಾನೆ ಇರ್ಲಿಲ್ಲ. ಯಾವಾಗ್ಲೂ ಹೊರಗಡೆ ಹೋಗೋಣ ಅಂಬುದು, ಹೊರಗಡೆ ಹೋಗೋಣ ಅಂತ ನಾನೇ ಕರ್ಕೊಂಡು ಹೋಗುವೆ ಮಕ್ಳಾಕಿನ ಮೊದ್ಲು. ಇವಾಗ ಬೇಡ ಮುದ್ದು ಅಂತೀನಿ ಅಷ್ಟೇ. ನಿಮ್ಗೂ ಈ ರೀತಿ ಯಾವಾಗಾರ ಆಗಿದೆ ಕಮೆಂಟ್ ಹಾಕಿ ಗೈಸ್. ಮಕ್ಳಾದ್ಮೇಲೆ ಈ ತರ ಆಗಿದೆ ನಿಮ್ಗೆ? ಸರಿ ಓಕೆ ಗೈಸ್, ಇವಾಗ ಡಿಮಾರ್ಟ್ಗೆ ಹೋಗ್ಬೇಕು. ಏನೋ ಒಂದೇ ಒಂದು ಐಟಮ್ಸ್ ಇಲ್ಲ ನಮ್ಮ ಮನೇಲಿ. ವಾಷಿಂಗ್ ಮಿಷಿನ್, ಪೌಡರ್ ಇಲ್ಲ, ಎಲ್ಲ ಇದೆ ಗೈಸ್. ಅರೆ ಏನೋ ತರ್ಬೇಕು ನೋಡಿ ಗೈಸ್. ಇವರು ಎಷ್ಟು ಅಪ್ಪ ಅಮ್ಮನ್ನ ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ, ನಮ್ಗೆ ಆಪಲ್ ಕೊಡಿ, ತಿನ್ಕೊಂಡಿರ್ತೀವಿ ಮನೇಲಿ. ಹೋಗೋಣ ಹೋಗೋಣ. ನಿಜನ ಸುಳ್ಳು ಹೇಳ್ತಿರೋದು? ಔಟ್ ಬೇಗ ಬರೋಣ ನಡಿ. ವೆಯ್ಟ್ ಮಾಡ್ತಾ ಇರ್ತೀರಾ ನಾವು ಬರೋವರೆಗೂ? ಅಫ್ಕೋರ್ಸ್ ನಮ್ಮ ನವಿ ಫೋನ್ ಬಿಟ್ಬಿಟ್ಟು ಕಂಪ್ಯೂಟರ್ ಹಾಕೊಟ್ಟಿದ್ದೀವಿ, ಅದು ನೋಡ್ಕೊಂಡು ಕೂತಿರ್ತಾರೆ. ಸೊ ಅಷ್ಟೊತ್ತಿಗೆ ನಾವೇನು ತರಲ್ಲ ಎಕ್ಸ್ಟ್ರಾ ತಿಂಡಿ ಅಪ್ಪ. ನಾವೇನು ಅನ್ಕೊಂಡಿದ್ದು ಅದನ್ನ ಮಾತ್ರ ತರಬೇಕಷ್ಟೇ. ಓಕೆ ಗೈಸ್, ಬನ್ನಿ ಗೈಸ್ ಹೋಗೋಣ. ಈಗ ಅವ್ರನ್ನ ಇಲ್ಲೇ ಬಿಟ್ಬಿಟ್ಟು ಸಿಸ್ಟಮ್ ನೋಡ್ತಾ ಇರ್ತಾರೆ. ನೋಡಿ ಗೈಸ್, ಅವರಿಬ್ಬರನ್ನು ಬಿಟ್ಬಿಟ್ಟು ಇಲ್ಲಿ ಚಿಲ್ಕ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಇದೇನು ಫಸ್ಟ್ ಟೈಮ್ ಏನಲ್ಲ, ಸುಮ್ಮನಿರಮ್ಮ. ಯಾಕೆ ವಾಕಿಂಗ್ ಹೋಗಿಲ್ವಾ ಬೆಳಿಗ್ಗೆ ಹೊತ್ತಿದ್ದು? ಸಂಜೆ ಹೊತ್ತು ಹಾಲು ತರಕ್ಕೆ, ಸ್ನಾಕ್ಸ್ ತರಕ್ಕೆ ಬಿಟ್ಟು ಹೋಗ್ತಾ ಇರ್ತಾರೆ. ಇದೊಂದು ಮೀಶೋಯಿಂದ ತರಿಸಿ ಎಲ್ಲ ಇಲ್ಲೇ ಸ್ಟಾಕ್ ಇತ್ತು. ಇದನ್ನು ಕೊಟ್ಬಿಟ್ಟು ಕೆಳಗಡೆ ಏನು ಇರ್ಲಿಲ್ಲ ಗೈಸ್, ಹಾಲು ಏನು ಇಟ್ಟಿರ್ಲಿಲ್ಲ ಮನೇಲಿ. ನಾನು ಇವ್ರ ಡ್ಯೂಟಿಗೆ ಹೊರಟ್ಬಿಟ್ಟು ನಾ ಏನಾರು ಬೇಕು ಅಂತಿದ್ದು ಮಕ್ಳು ಅಂದ್ಬಿಟ್ಟು ನಾನೇ ಕೆಳಗಡೆ ಹೋಗಿ ತಗೊಬಂದೆ. ನೆನ್ನೆ ಒಂದೇ ದಿನ ಹೋಗಿತ್ತು. ಇವರು ಯಾವಾಗ್ಲೂ ಇದ್ದಂಗೆ ಮನೇಲಿ. ಸರಿ ಆಯ್ತು, ಆ ಕಾಟನ್ ಎತ್ಕೊಂಡು ಬನ್ನಿ. ಕೆಳಗಡೆ ಹಾಕ್ಬಿಟ್ಟು ಹೋಗೋಣ, ಇಲ್ಲೇ ಇರುತ್ತೆ. ನಾನು ಯಾಕೆ ಇಟ್ಕೋಬೇಕು? ನೀವ್ ಇಟ್ಕೊಬನ್ನಿ, ನಾನು ಇದು ಇಟ್ಕೊಂಡಿಲ್ವಾ? ನೋಡಿ ಗೈಸ್, ಎಷ್ಟು ಇದು ಚೀಪಾಗಿ ಮಾತಾಡ್ತಾಳೆ ಅಂತಾರ. ಬ್ಯಾಡ್ ಕಮೆಂಟ್ ಹಾಕಿ ಗೈಸ್. ಇದಕ್ಕಾದ್ರೆ ಬ್ಯಾಡ್ ಕಮೆಂಟ್ ಹಾಕ್ಲೇಬೇಕು ನೀವು. ಫಸ್ಟ್ ಆಫ್ ಆಲ್ ಇಟ್ಕೊಂಡ್ಬರೋದೇ ನಮ್ಮ ಮನೆ ಕಸ ಎಲ್ಲ ಇದ್ದು ಇವಳೇನೆ. ನಮ್ಮ ಮನೆಗೆ ಹತ್ರ ಗೈಸ್. ಮಿನಿಮಮ್ ಒಂದು 30 ಮಿನಿಟ್ಸ್ ಆಗಲ್ಲ, 15 ನಿಮಿಷದಲ್ಲಿ ವಾಪಸ್ ಬರುತ್ತೆ. ಇವಾಗ 1:30 ಗೈಸ್, 1:45 ಇಲ್ಲ 1:50ಕ್ಕೆ ವಾಪಸ್ ಬಂದ್ಬಿಡ್ತೀವಿ. ಅರ್ಧ ಕಿಲೋಮೀಟ್ರ್ ಇಲ್ಲ ಗೈಸ್ ನಮ್ಮ ಮನೆ ತವಿಂದ, ಇಲ್ಲಿಂದ ಡಿಮಾರ್ಟ್ ಅಷ್ಟೇ. ಬರ್ರಿ ಬೇಗ ಜಲ್ದಿ. ನೋಡಿ ಗೈಸ್, ಲಿಫ್ಟ್ ಒಳಗಿಂದ ಬರ್ಬೇಕಾರೆ ಹೆಂಗೆ ಬಾ ತಗೊಂಬರೇ ಬನ್ನಿ. ನಮ್ಮನೆ ಕೆಲಸ ತೊಳು ಗೈಸ್ ಇವಳು. ಸುಮ್ಮನೆ ತಮಾಷೆಗೆ. ಇಲ್ಲೇ ಕೆಳಗಡೆ ಗುಜ್ರಿ ಅಂಗಡಿ ಐತೆ ಗೈಸ್, ಬನ್ನಿ ಕೊಟ್ಬಿಟ್ಟು ಬರೋಣ. ಗಾಡಿಲೇ ಹೋಗೋಣ ಬನ್ನಿ. ಹಿಡ್ಕೊ, ಡೋರ್ ಹಾಕು. ಗಾಡಿಲೇ ಕರ್ಕೊಂಡು ಹೋಗ್ತೀನಿ ಗೈಸ್. ಹಿಡ್ಕೊಂಡು ಕೂತ್ಕೊ, ಹಂಗೆ ಕೊಟ್ಬಿಟ್ಟು ಹಂಗೆ ಹೋಗ್ಬೇಕು. ಅಲ್ಲಿ ಇಲ್ಲಿ ತಿಮ್ಮಿ ಇಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ, ಹಂಗೆ ಹೋಗ್ಬೇಕು. ಕೊಡಿ, ಬ್ಯಾಗ್ ಕೊಡು. ತಲೆ ಮ್ಯಾಗ ಹಾಕೋ. ಓವರಾಗಿ ಆಡಬಾರ್ದು. ಏನಾಗಿತ್ತು ಒಂದ್ಸಲ ಏನಾಗಿತ್ತು ಅಂದ್ರೆ ನನ್ಗೂ ಇವ್ರಿಗೂ ಜಗಳ ಬಿಡಿತ್ತು. ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದು. ಹೆಲ್ಮೆಟ ಹಿಂಗೆ ಹಾಕೊಳ್ಳೋದನ್ನ ಹಿಂಗೆ ಹಾಕ್ಬಿಟ್ಟು ನಾನು ಜಗಳ ಎಲ್ಲ ಊಪಿ ಆಗ್ಬಿಡ್ತು ಅಂತ ಕಾಮಿಡಿ ಪೀಸ್ ಇದು. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ಬೋದು ಮದು? ಒಂದು 20 ರೂಪಾಯಿ ಅಷ್ಟೇನಾ? ಅಷ್ಟಕ್ಕೆ ಅಲ್ಲಿ ಹೋಗ್ಕೊಂಡಾಗ ಹಾಕೋದೇನಪ್ಪ ಎಸಿದ್ರು ಆಗುತ್ತಪ್ಪ. ಅಯ್ಯೋ 20 ರೂಪಾಯಿಗೋಸ್ಕರ ಎಷ್ಟು ಆಗುತ್ತೆ? 20 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟಪಡ್ತೀನಿ. 20 ರೂಪಾಯಿಗೆ ಒಂದು 4 ಕುರ್ಕುರೆ ಬರುತ್ತೆ ನನ್ನ ಕೈಲ. ನೀವೇ ಮುಂದೆ ಇಟ್ಕೊಳಕ್ಕಾಯ್ತಿಲ್ವಾ? ಹೌದಾ? ಓಕೆ ಗೈಸ್, ಸಿಗ್ತೀವಿ ಮತ್ತೆ. ಅಷ್ಟೇನಾ ಬರೋದು? 20 ರೂಪಾಯಿ ಬರುತ್ತೆ. 10 ರೂಪಾಯಿ ಸಿಕ್ತು. 20 ರೂಪಾಯಿ ಕೊಡಿ. 1 ರೂಪಾಯಿ ಏನಂತ ಹೇಳಿದವರು? 1 ರೂಪಾಯಿ ಲಾಭ.
ನಮ್ಮನವ್ರು ನೋಡಿ ಗೈಸ್ ಪಾರ್ಕಿಂಗ್ ಆಗೋಕ್ಕೆ ಜಾಗ ಹುಡ್ಕಾಡ್ತವ್ರೆ. ಇಲ್ಲೇ ಇತ್ತು ಹಿಂದೆನೇ ಬರಬಿಟ್ಟು ಅಲ್ಲೇ ಇದ್ದು ತಾನೆ ನಂಗೆ ಕರ್ದೆ ತಾನೆ, ಅದಕ್ಕೆ ಕೋಪ ಬರೋದು ಮುದ್ದು. ಸಿಕ್ತು ಹೆಂಗೋ ಒಂದು. ಹಾಗಕ್ಕೆ ಜಾಗ ಇಲ್ಲ. ನೋಡಿ ಗೈಸ್, ಮಕ್ಕಳನ್ನ ಮುಟ್ಬಿಟ್ಟು ಐಸ್ ಕ್ರೀಮ್ ತಿಂತಿರೋದು ಇವಳು. ನಾಚಿಕಾಗಲ್ವಾ? ತುಂಬ ದಿನ ಆಗಿದೆ ಎಲ್ಲಿ ಐಸ್ ಕ್ರೀಮ್. ಸರಿ ಆಯ್ತು ಭಾವನ, ಹಂಗೆ ತಳ್ಳು. ಏನು ಅನ್ಕೊಂಡು ಬಂದಿದ್ದು ಗೈಸ್, ಅದನ್ನು ತಗೊಳ್ಳಿಲ್ಲ, ಅಷ್ಟೇ ಬಿಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಜೆಪ್ಟೋದೆಲ್ಲ ಕಡಿಮೆ ಇದೆ ಅಂತ ವಾಪಸ್ ಬಂದು ಗೈಸ್. ಒಂದು 200 ರುಪೀಸ್ ಮಿಗುತ್ತೆ ನನಗೆ. ಏನು ಕಾರ್ಡ್ ಆಫರ್ ಎಲ್ಲ ಐತೆ ನೋಡಿ ಗೈಸ್. ಐಸ್ ಕ್ರೀಮ್ ತಿನ್ನೋಕ್ಕೆಲ್ಲ ಹೋಗಿತಾ ಇದ್ದಾಳೆ ತೆಗೆದು. ಅದು ಯಾಕೆ ತಗೋಬೇಕು ಸಂಪಾತಿಗೆ? ಫಸ್ಟ್ ನಾನೇ ಅಷ್ಟೇ ಗೈಸ್. ಚೆನ್ನಾಗಿಲ್ಲ, ತಿನ್ನೋಕ್ಕೆ ಚೆನ್ನಾಗಿಲ್ಲ. 10 ರೂಪಾಯಿ ಎಷ್ಟು ಪರವಾಗಿಲ್ಲ, ಚೆನ್ನಾಗಿತ್ತು. ಹೋನಾ? ವೇಸ್ಟ್ ಆಗುತ್ತಾ ಅನ್ನೋ ತಿಂತಾ ಇದ್ದೀನಿ. 15 ನಿಮಿಷದಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ ನಮಗೆಲ್ಲಿ, ಅದಕ್ಕೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ವಿ. ನಾನು ಬೇಡ ಅಂದೆ ಗೈಸ್ ಐಸ್ ಕ್ರೀಮ. ನಾವೇನಾದ್ರು ತಿನ್ನು ಅಂತ ತಿನ್ನೋಕೆ ಕೊಡ್ಸಿದ್ರು. ಅಪರೂಪಕ್ಕೆ ಅವರೇ ಕೊಡ್ಸ್ತಾರಲ್ಲ ಅಂತ ಅಂದ್ಬಿಟ್ಟು ತಿಂದೆ ನಾನು ಅಷ್ಟೇ. ನನ್ನ ಮಕ್ಕಳನ್ನ ಬಿಟ್ಟು ನಾನು ಯಾವುದೋ ತಿನ್ನಲ್ಲ ಗೈಸ್. ಅಲ್ಲ ಮುದ್ದು ಹ್ಞೂ ಅಂತ ತಲೆಯಲ್ಲಿ ಆಡ್ಸ್ತವ್ರೆ. ಯಾರ್ಯಾರು ಕಾಂತಾರ ಮೂವಿಗೆ ಹೋಗಿದ್ರೆ ಕಮೆಂಟ್ ಹಾಕಿ ಗೈಸ್. ಗೈಸ್ ನಾವು ನಮ್ಮನೆ ಹತ್ರ ಇಟ್ಕೊಂಡೇನೆ ಥಿಯೇಟ್ರನ್ನ ಹೋಗೋಕ್ಕಾಗಿಲ್ಲ ಕಾಂತಾರ ಮೂವಿಗೆ. ಮಾಲು ಹತ್ರ ಇದೆ, ಆಮೇಲಿಂದ ಥಿಯೇಟ್ರನ್ನು ಹತ್ರ ಇದೆ, ಆದ್ರೂ ಹೋಗೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗಲ್ಲ. ನನ್ನ ಮಕ್ಳು ಒಂಚೂರು ದೊಡ್ಡವರಾಗಂಟ ಎಲ್ಲೂ ಮೂವಿ ನೋಡೋಕೆ ಹೋಗೋಕ್ಕಾಗಲ್ಲ. ದೊಡ್ಡವರಾದ್ಮೇಲೆ ಅವ್ರ ಜೊತೆ ನಾವು ಕೂತ್ಕೊಂಡು ನೋಡ್ಬೋದು ಗೈಸ್. ಅಲ್ಲ ಮುದ್ದು? ಖುಷಿ ದೊಡ್ಡ ನಮಗೂ ದಿವ ಕೂತ್ಕೊಂಡು ನೋಡ್ತಾನೆ ಗಾಯ್ಸ್. ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಮನೆ ಒಳಕ್ಕೆ. ಇವಾಗ ಎಂಟ್ರಿ ನೋಡಿ. ಇಬ್ರು ನಿಂತ್ಕೊಂಡು ನೋಡ್ದವ್ರೆ. ನಮ್ಮ ಅಪ್ಪ ಅಮ್ಮ ಇವಾಗ ಬರ್ತಾರ. ನಾವೇನ್ ಅನ್ಕೊಂಡು ಹೋಗಿದ್ದು ಗಾಯ್ಸ್, ಅದನ್ನ ತಂದಿಲ್ಲ. ಆದ್ರೂ ಅಷ್ಟೇ ಬಿಲ್ ಮಾಡಿದೀವಿ. ಇವಾಗ ಹೋಗಿ ಅನ್ನ ಮಾಡೋಕ್ಕಾಗಲ್ಲ ಅಂತ ನಮ್ಮನವ್ರು ಏನು ಮಾಡಿದಾರೆ ಅಂದರೆ ಪರೋಟ ತಗೊಬಂದಿದ್ದಾರೆ ಗೈಸ್. ನಾನು ಬೈದೆ ತರಬೇಡಿ ಅಂತ ನೀವೆಲ್ಲರೂ ಹೇಳಿರ್ತೀರಾ. ಪರೋಟ ತಿನ್ನಬಾರ್ದು ಅಣ್ಣ. ಅದೇನೋ ನಮ್ಮ ಅಪ್ಪ ಹೇಳೋದು, ಚೂರು ತಿಂದ್ರೂ ಅದೇನೇ, ಸ್ವಲ್ಪ ಅಲ್ಲ ಜಾಸ್ತಿ ತಿಂದ್ರೂ ಅದೇನೆ ಅಂತ. ಅದೇ ಥರ ಹೇಳ್ತಿದ್ದಾರೆ. ಮಗ್ನ ಚೆನ್ನಾಗೇ ಇರಲಿಲ್ಲ. ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಣ್ಣ, ಒಂಚೂರು ಚೆನ್ನಾಗಿರ್ಲಿಲ್ಲ. ನೀನು ಬಿಟ್ಟು ತಿಂತಿರೋದಕ್ಕೆಲ್ಲ ಅದಕ್ಕೆ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ ಮಗ್ನೆ. ಅದ ಪಾಪು ದೇವರಿಗೆ ದಿವಾ ಅಮ್ಮ ನಿನಗೆ ಮೋಸ ಮಾಡ್ತಾಳ ಮಗ್ನೆ. ಅದಕ್ಕೋಸ್ಕರ ಕುರ್ಕುರೆ ತಗೊಂಡಿದ್ದೀನಿ ಮಗ್ನೆ. ಕುರ್ಕುರೆ ತಿನ್ಸ್ಬಾರ್ದು ಅಂತ ಬೈತಿದ್ರು. ಆದ್ರೂ ಅಪರೂಪಕ್ಕೆ ತಗೋರೋದು ಗೈಸ್. ನಾವು ಡೈಲಿ ಕೊಡ್ಸಲ್ಲ ನಮ್ಮ ಮಕ್ಳಿಗೆ, ಅದಕ್ಕೋಸ್ಕರ ನಾನು ತಿಂತೀನಿ. ವಿಡಿಯೋ ಮಾಡ್ತೀವಿ ಏನೇನು ತಂದಿದ್ದೀವಿ ಅಂತ. 1500 ರುಪೀಸ್ ಬಿಲ್ ಮಾಡಿದ್ದಾರೆ, ತೋರಿಸಿ ಗೈಸ್. ನಾನು ಕೂತ್ಕೋಬೇಕಾಯ್ತು ಆ ಜಾಗದಲ್ಲಿ, ನಮ್ಮನವ್ರು ಕೂತಿದ್ದಾರೆ. ನನಗೆ ತುಂಬ ಸುಸ್ತಾಗ್ತಿದ್ದೆ, ಮಾತಾಡೋಕ್ಕೂ ಇದಿಲ್ಲ. 1400 ರುಪೀಸ್. ಬನ್ನಿ ಯಾವುದಕ್ಕೆ ಎಷ್ಟು ಅಂತ ಹೇಳ್ತೀನಿ. ಕುರ್ಕುರೆ 20 ರೂಪಾಯಿ ಇದೆ, ಅದೇ ಅವ್ರು ನಮ್ಗೆ ಹಾಕಿರೋದು 16 ರೂಪಾಯಿ. ಕುರ್ಕುರೆ 15 ರೂಪಾಯಿ ಹಾಕಿದ್ರೆ ಗೈಸ್. ದಿವ್ಯಾ ಒಂದು ಲೋಟ ನೀರು ತೊಗೊಂಡು ಕೊಡಮ್ಮ. ಬನ್ನಿ ಬೇಗ ಹೇಳ್ಬಿಡ್ತೀನಿ, ಬೇಗ ಮುಗಿಸ್ಬಿಡ್ತೀನಿ ವಿಡಿಯೋ. 15 ರೂಪಾಯಿ ಇವೆಲ್ಲ 20 ರೂಪಾಯಿ ಇದೆ. ಇದ್ರ ಮೇಲೆ 5 ರೂಪಾಯಿ ಇಸ್ಕೊಂಡು ಈ ಕರ್ಪೂರ ನಾವು ಇಲ್ಲಿ ಹೋಗಿ ತಗೋತೀವಿ ಅಂದರೆ ಅಂಗಡಿಲಿ 100 ರುಪೀಸ್ ಆಗತ್ತರ ಗೈಸ್. ಇಷ್ಟಕ್ಕೆ ದಿವಿ ನೀರುಪಾ ಡಿಮಾರ್ಟ್ ಅಲ್ಲಿ ಇದು 50 ರೂಪಾಯಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಕರ್ಪೂರ, ಗಟ್ಟಿಗಿದೆ. ಅಲ್ಲೋಗಿ ಯಶೋಧ ಪ್ರೀಮಿಯಂ ಕ್ವಾಲಿಟಿ ಅದನ್ನು ತಗೊಳ್ಳಿ. 50 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಡ್ತಾರೆ. 100 ರೂಪಾಯಿ 2 ಪ್ಯಾಕೆಟ್, ಬೈ 1 ಗೆಟ್ 1 ಫ್ರೀ. ಇದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಇದನ್ನೇ ಯೂಸ್ ಮಾಡೋದು ನಾವು ದೀಪಾವಳಿ ಹಬ್ಬಕ್ಕೆ ಅಂತ ತಂದಿದ್ದು. ಇವಾಗ ದೀಪಾವಳಿ ಶಾಪಿಂಗ್ ಮಾಡಿಲ್ಲ, ಮಾಡಬೇಕು. ಸೊ
ಸುಮ್ಮನೆ ಹೋಗಿದ್ವಲ್ಲ ವಾಷಿಂಗ್ ಮಿಷಿನ್ ಫೋಟೋ ತರಕ್ಕೆ ಹೋಗಿದ್ವು ತರಲಿಲ್ಲ. ದಿವಿ ಇನ್ನೊಂಚೂರು ತಗೊಂಡ್ ಕೊಡು. ಬಾಯ್ ಕಡೆ ದಿವಿ ಕಡೆ ಸೈಡಿಗೆ ಬಾ ಪಾಪು. ಬರ್ತೀರಾ ನಮ್ಗೆ ವಿಡಿಯೋ ಮಾಡಕ್ಕೆ ಬಿಡ್ತೀರಾ? ಇನ್ನೊಂಚೂರು ಕೊಡು. ಸೊ ಇದು ಬಂದು ಫೋರ್ಸ್ ಅಂತ ಗೈಸ್, ಟಾಯ್ಲೆಟ್ ಕ್ಲೀನರು. ಸೊ ನಾವು ಆರ್ಪಿಕ್ ತತ್ತಿದ್ದು ಯಾವಾಗಲೂ ಅದನ್ನೇ ಯಾವಾಗಲೂ ಯಾಕೆ ತಗೋತೀರಾ, ಬೇರೆ ಚೇಂಜ್ ಮಾಡೋಣ ಅದು. ಸೊ ಇದು ಡಿಸ್ಕೌಂಟಲ್ಲಿ ಇತ್ತು, 89 ಇದೆ. ಆ ಕಡೆ ನಿಂತ್ಕೋ ಹೋಗಿ. ಇದು 99 ಇದೆ ಗೈಸ್ 1 kg. ನಾವು ಮಾಮೂಲಿ ಆರ್ಪಿಕ್ ತಂದರೆ 200 ರುಪೀಸ್ಗೆಲ್ಲ ಸಿಗುತ್ತೆ. ಇದು ಅರ್ಧಕ್ಕರ್ಧ ರೇಟ್ ಇದೆಯಲ್ಲ ಅದಕ್ಕೋಸ್ಕರ 15. ದೀಪದ ಎಣ್ಣೆ 145. ಅದು ಬಿಟ್ಟರೆ ಕರ್ಪೂರ ಬೈ 1 get 1. ಅದು ಬಿಟ್ಟರೆ ರಿಫ್ಲೆಕ್ಟ್ ಬೈ 1 get 1 ಇತ್ತು 70 ರೂಪಾಯಿಗೆ, 35 ರೂಪಾಯಿ ಒಂದಿದು ಎಕ್ಸ್ಟ್ರಾ ಬದಲಿಗೆ ಇತ್ತು ತಂದಿದ್ದೀವಿ. ಆಮೇಲೆ ಒಂದಿದು ಸೆನ್ಸೋಡೈನ್ ರ್ಯಾಪಿಡ್ ರಿಲೀಫ್ ನಾವು ಯೂಸ್ ಮಾಡೋದು ಇದೊಂದೇ ಸೆನ್ಸೋಡೈನು. ಇದೆ ಗಾಯ್ಸ್ ಸೆನ್ಸೋಡೈನ್, ಇಲ್ಲಿ ಕಾಣಿಸ್ತಲ್ಲಪ್ಪ. 142 ಇದೆ ಗೈಸ್. ಸೊ ಅದ್ರ ಜೊತೆಗೆ ಫ್ರೀಡಮ್ ಆಯಿಲು 145. ಸೊ ಮನೆ ಕ್ಲೀನ್ ಮಾಡೋಕ್ಕೆ ಸ್ಪಾರ್ಕಲ್ 140 ಅಲ್ಲ 89, ತುಂಬ ಕಡಿಮೆ. ಹೊಸದಿ ಬೇರೆ ಫ್ಲೇವರ್ ತಂದಿದ್ದು ಇನ್ನೊಂದು ಮ್ಯಾಗಿ ತಂದಿದ್ದು. ಜ್ಯೂಸ್ ಯಾಕ್ರಿ ಹೇಳಲಿಲ್ಲ ನೋಡಿ ಗೈಸ್, ಜ್ಯೂಸ್ ಹೇಳಲಿಲ್ಲ ಅವರು. ಜ್ಯೂಸ್ ಯಾವ್ದು ಬೇಡ ಅಂತ ಹೇಳಿದ್ರೆ ಮಂಗಳ ದೀಪ ಇದ್ರ ಮೇಲೆಲ್ಲ ತುಂಬಾ ಕಷ್ಟ ಇತ್ತು ಗೈಸ್. ಇವೆಲ್ಲ ಬೈ 1 get 1 ಫ್ರೀ ಇತ್ತು, ಅದಕ್ಕೋಸ್ಕರ. ಬಿಸ್ಕೆಟ್ ಯಾಕ್ರಿ ಹೇಳಲಿಲ್ಲ, ಜ್ಯೂಸ್ ಯಾಕ್ರಿ ಹೇಳಲಿಲ್ಲ? ಅವೆಲ್ಲ ತಿಂಡಿ ಹೇಳ್ಬಾರ್ದು, ಬೈತಾರೆ ನಮ್ಮ ವ್ಯೂವರ್ಸ್. ಎಲ್ಲ ಕೊಡಿಸ್ಬಾರ್ದು. ಇಲ್ಲ ಗೈಸ್, ನಾವು ಅಪರೂಪ ಕೊಡ್ಸೋದು. ನೀವು ಏನೇ ಬೈದ್ರು ಅವ್ರ ಅಪರೂಪ. ಪನ್ನೀರ್ ಹೇಳಲಿಲ್ಲ. ಪನ್ನೀರ್ ಬಂದಿದೆ. ಮೌಂಟೇನ್ ಡ್ಯೂ ಗೈಸ್, ಇದು ನನಗೆ ಕುಡಿಬೇಕು ಅಂತ ಅನಿಸ್ತಿತ್ತು, ಅದಕ್ಕೋಸ್ಕರ 2.25 ಲೀಟರ್ ಇದೆ, 70 ರೂಪಾಯಿ. ಅದೇ ನೀವು ಅಂಗಡಿಲಿ ತಗೋತೀವಿ ಅಂದ್ರೆ ಇದ್ರ ಮೇಲೆ ಪ್ರೈಸ್ ಎಷ್ಟಿದೆ ಗೊತ್ತಾ ಗೈಸ್? 100 ರುಪೀಸ್. ಗೈಸ್ ನಾವು ನಿಜವಾಗ್ಲೂ ಈ ರೀತಿದೆಲ್ಲ ಕೊಡ್ಸೋದಿಲ್ಲ, ಯಾವ್ದೇ ಕಾರಣಕ್ಕೂ ಕೊಡ್ಸಲ್ಲ. ನಮ್ಗೆ ಗೊತ್ತು ಇದೆಲ್ಲ ಕೊಡ್ಬಾರ್ದು ಅಂತ, ಅಪರೂಪ ಕೊಡಿಸ್ತೀವಿ ಅಷ್ಟೇನೆ, ಅದನ್ನು ಕೊಡ್ಬಾರ್ದು. ಪ್ರತಿ ಸಲ ಅಂಗಡಿಗೆ ಹೋದಾಗ್ಲೂ ನಾವು ಉಪ್ಪು ತಂದೆ ತರ್ತೀವಿ. ಮಿಲ್ಕಿ ಮಿಸ್ಟ್ ಪನ್ನೀರ್ ನನಗೆ ತುಂಬಾ ಇಷ್ಟ ಗೈಸ್. ಮಿಲ್ಕಿ ಮಿಸ್ಟ್ 180 ರೂಪಾಯಿ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ. ಪ್ರೈಸ್ 310 ಇದೆ. ಅಷ್ಟೊಂದು ರೈಟ್ ಅಲ್ಲ, ಇಲ್ಲ ಇದಕ್ಕೆ 180 ರೂಪಾಯಿ. ಡಿಮಾರ್ಟ್ ಅಲ್ಲಿ ಮಾತ್ರ ನೀವು ಇದನ್ನೇ ಅವ್ರು ಅಂಗಡಿ ತಗೋತೀವಿ ಅಂದ್ರೆ 310 ತಗೋತಾರೆ ಅಷ್ಟೇ ಗೈಸ್. ಹೈಯೆಸ್ಟ್ ಇದೊಂದೇ ರೈಟ್, ಇನ್ನೆಲ್ಲ 150 ಒಳಗೆ ಇದೆ. ಸೊ ನಾವು ಯಾವುದು ಆರ್ಪಿಕ್ ಅದು ಯಾವುದು ಅವು 99 89. ಇದೊಂದು ಈ 2 ಆಯಿಲ್ ಅಷ್ಟೇ ರೇಟ್ ಜಾಸ್ತಿ. ಆಮೇಲೆ ಟೂತ್ ಪೇಸ್ಟ್ ಒಂದು, ಇನ್ನೆಲ್ಲ 100 ರುಪೀಸ್ ಒಳಗೆ ಗೈಸ್. ನಾವು ಇಷ್ಟಕ್ಕಿಂತ 1400 ಮಾಡ್ತೀವಿ. ನಾವು ಹೋಗಿದ್ದು ಸರ್ಫೆಕ್ಸಲ್ ಅಲ್ಲ, ಏರಿಯಲ್ ತಗೊಂಡ ಹೋಗಿದ್ದು, ಅಲ್ಲಿ 1200 ರುಪೀಸ್ ಇತ್ತು ಗೈಸ್. ಆನ್ಲೈನ್ ಅಲ್ಲಿ 1050 ಇತ್ತು. 1050 ಪ್ಲಸ್ ಕ್ರೆಡಿಟ್ ಕಾರ್ಡ್ ಆಫರ್ ಎಲ್ಲ ಸೇರಿ 950 ಸಿಗ್ತೈತೆ. ಸೊ 300 ರೂಪಾಯಿ ನನಗೆ ಮಿಗುತ್ತೆ. ಸೊ ಅದ್ರ ಬದಲು ಬೇರೆ ಏನಾದ್ರು ತಗೊಳ್ಳೋಣ ಅಂತ. ಸೊ ಇವಾಗ ನಂಗೆ ತುಂಬಾ ಸುಸ್ತಾಗೈತೆ. ಅಲ್ಲ ನನ್ ಗಂಡ ಬೇಯಿಸ್ಕೊಡ್ತಾನೆ. ನಿಮ್ಮ ಅಮ್ಮ ಐಸ್ ಕ್ರೀಮ್ ತಿಂದು ಬಂದಳೆ, ನಾಚಿಕೆಗಲ್ಲ ಹೋಗಿ. ಅಪ್ಪ ತಿಂದಿಲ್ವಾ ಕೇಳು ಮಗ್ನೆ. ಚೆನ್ನಾಗಿಲ್ಲ, ನಾನು ಹೋಗ್ದೆ ಮಗ್ನೆ. ಅವ್ರ ಅಮ್ಮಂದೇ ನಂಬೋದು, ಅವ್ರ ಅಮ್ಮ ಕೇಳಿದ್ರೆ ಏನು ಕೊಡಲ್ಲ ಅವ್ರು. ಅಲ್ಲೂ ಜದ್ದು ನೋಡಿ, ವೇಸ್ಟ್ ಮಾಡ್ಕೊಂಡು ಪೇಸ್ಟ್, ಅದರಿಂದ ಅಲ್ಲೂ ಜದ್ದು. ಇದು ಅಲ್ಲೂ ಜದ್ದು. ಹ್ಞೂ, ಪೇಸ್ಟ್ ಎಲ್ಲಾನು ಅಲ್ಲಿ ಬಳ್ದಿದೆ ಇಷ್ಟು. ವೇಸ್ಟ್ ಆಗತ್ತೆ, ನಿಂಗೆ ಹೇಳಿಲ್ಲ, ನೀನ್ ಬೈತಿ ಅಂತ. ಇಲ್ಲ, ಕೆಳಗಡೆ ಇಷ್ಟು ಚೆಲ್ಬಿಟ್ಟು ಅಮ್ಮ ತುಂಬಾನ ತಗೋ ಅಂತ ಬಂದಿದೆ ನಿನ್ ಕೈಯಲ್ಲಿ ಬಳ್ಕೊಂಡು. ಇವತ್ತು ಇಲ್ಲ ಗೈಸ್, ಎಂಡ್ ಮಾಡಲ್ಲ. ನಮ್ಮನಾರು ಪರೋಟ ಬೇಯಿಸ್ಕೊಂಡಾದ್ಮೇಲೆ ಎಂಡ್ ಮಾಡ್ತೀವಿ. ಯಾವತ್ತು ಕಡಿಮೆಗೆ ಬಂದೇ ಇಲ್ಲ, ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಇದು ಕಡಿಮೆ ಗೈಸ್, ಇದು ನಮ್ಗೆ. ಇವಾಗ ನನ್ ಗಂಡ ನನಗೆ ಪರೋಟ ಬೇಯಿಸ್ಕೊಡ್ತಾರಂತೆ. ಥ್ಯಾಂಕ್ ಯು ಮುದ್ದು, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನೋಡಿ ಗೈಸ್ ಹೆಂಗ್ ಆಡ್ತಾಳೆ ಅವಳು, ಚೈಲ್ಡ್ ಚಪಾತಿ ತರ. ಚೈಲ್ಡ್ ಆಗಿರತ್ತೆ, ಹಿಂಗೆ ಆಡೋದು ಚೈಲ್ಡ್ ತರ. ಬನ್ನಿ ಗೈಸ್, ಇದನ್ನೆಲ್ಲ ಎತ್ತಿಕೋತಾಳೆ. ಇವಾಗ ನಾವು ಸಾಂಬಾರು ರೆಡಿ ಮಾಡಿದಾರಲ್ಲ, ಏನು ಸಾಂಬಾರು ಹೇಳಿ, ಅವಲ್ಲೇ ತೋರಿಸಿದ್ನಲ್ಲ. ಹುಳ್ಳಿಕಾಳು ಮತ್ತು ಆಲೂಗಡ್ಡೆ. ನೋಡಿ ಗೈಸ್, ನಾವು ಅಂದ್ಕೊಂಡಿದ್ದು ಈ ವಾರದಲ್ಲಿ ಬರುತ್ತೆ ಮಳೆ ಅಂತ.
ಇವತ್ತೇ ಸಿಕ್ಕಾಪಟ್ಟೆ ಮಳೆ ಬರೋಂಗಾಯ್ತು, ಅದಕ್ಕೆ ಬಟ್ಟೆ ಎತ್ಕೊತಾ ಇದ್ದಾರೆ ಇವಾಗಿನ ಜಸ್ಟ್ ಒಣಗಾಕಿದ್ದು. ಅದೇನು ಒಣಗಿರುತ್ತೋ ಗೊತ್ತಿಲ್ಲ, ಬಟ್ ಹಸಿ ಇರಲ್ಲ ಬಟ್ಟೆಗಳು. ಬೆಳಗ್ಗೆ ಹಾಕಿದ್ದು ಎತ್ಕೊತಾ ಇದ್ದಾರೆ. ಎಲ್ಲನೂ ಎತ್ಕೊತಾ ಇದೆಯಾ? ಇವಾಗ ಹಾಕಿರೋದು ಬಿಟ್ಬಿಟ್ಟು ಬೆಳಗ್ಗೆ ಹಾಕಿರೋದು ಎತ್ಕೊತಾ ಇದ್ದಾಳೆ ಗೈಸ್. ಹಾಂ ಮಗಳೇ ನೋಡಿ ಗೈಸ್, ನಾವು ಹಾಕಿರೋ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ. ಇದು ಬೇರೆ ಜಾಸ್ತಿ ಆಗಿಬಿಟ್ಟು ಗೈಸ್ ಈ ಮಣ್ಣು ಮೇಲೆ ಬರ್ತಾ ಇದೆ. ತುಳಸಿ ಗಿಡ ಗೈಸ್ ನೋಡಿ, ನಾನೇ ಬೀಜ ತಂದು ಉದುರಿಸಿದ್ದೆ, ಎಷ್ಟೊಂದು ಉಟ್ಕೊಂಡಿದೆ. ಸೊ ನಮ್ಮ ಕೆಳಗಡೆ ಮನೆಯವರೆಲ್ಲ ಕೇಳ್ತಾರೆ ನಂಗೆ ಒಂದು ಕುಡಿತೇವೆ ಅಂದ್ಕೊಂಡು, ಸೊ ಎಲ್ಲರಿಗೂ ಕೊಟ್ಟಿದ್ದೀವಿ ಗೈಸ್. ಸೊ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ನಮ್ಮದು ಅಂತ ಮಾತ್ರ. ನೋಡಿ ಗೈಸ್, ಅವಳು ಹೇಳ್ದಂಗೆ ಮಾಡಿ ಕೊಟ್ಟಿದ್ದೀನಿ. ಇವಾಗ ತಿಂದ್ಬಿಟ್ಟು ಹೇಗಿದೆ ಟೇಸ್ಟ್ ಹೇಳಬೇಕು. ನಾನು ಮಾಡಿದ್ದು ಸಾಂಬಾರು ಮತ್ತು ಪರೋಟ. ಅಮ್ಮಂಗೆ ಫ್ಯಾನ್ ಅಂತ ಹಾಕು. ಮೀಶೋ ವಿಡಿಯೋ ಮಾಡ್ಕೊಳ್ಳಿಲ್ಲ ಅದು, ಅವಳು ಹಾಕಿರೋ ಡ್ರೆಸ್ಸು ಗೈಸ್. ಮೀಶೋಗೆ ಹಾಕ್ಬಿಟ್ಟು ಒಂದು ರೀಲ್ಸ್ ಮಾಡಿ ಹಾಕ್ಬೇಕು ನಾವು. ಬೇವತ್ತು ಅರಿತಾ ಇದ್ದಾಳೆ, ಸೊ ಅದು ಯಾವಾಗ ಮಾಡ್ಕೊತಾಳೋ ಗೊತ್ತಿಲ್ಲ ಗೈಸ್. ಸೊ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಇವತ್ತಿನ ವೀಡಿಯೋಲ್ಲಿ ಗೆಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ 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 ಬಾಯ್. ನಾನು ನನ್ನ ಸಬ್ಸ್ಕ್ರೈಬರಿಗೆ ಬಾಯ್ ಮಾಡ್ತಾ ಇರೋದು, ನಿನ್ಗಲ್ಲ. ಬಾಯ್ ಗೈಸ್. ಯಾವಾಗಲೂ ಹಿಂಗೆ ಮಾಡ್ತಾಳೆ ಗೈಸ್.